ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಶನಿದೇವರ ಮಹತ್ವವನ್ನು ನೋಡೋಣ. ಶನಿದೇವರು ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಕಷ್ಟಗಳನ್ನು ನೀಡುವಾತ ಅಂತ. ಆದರೆ ನಿಜವಾಗ್ಲೂ ಶನಿ ನಮ್ಮ ಕಷ್ಟಗಳನ್ನು ಸಂರಕ್ಷಿಸುವಾತ ಅನ್ನೋದು ಕೂಡ ಸತ್ಯವಾದ ಮಾತು. ಇವತ್ತಿನ ಈ ವಿಡಿಯೋದಲ್ಲಿ ಶನಿಯ ಜೊತೆಗೆ ಬೆಸೆದುಕೊಂಡಿರುವ ನಂಟಿನ ಕಥೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಶನಿದೇವ ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ. ಈತ ಸಾವನ್ನ ನಿರ್ಧರಿಸುವಂತ ಯಮದೇವನ ಸಹೋದರ ಕೂಡ ಹೌದು. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆ ಮತ್ತು ಪ್ರತಿಫಲವನ್ನ ನೀಡುವಾತನನ್ನ ಶನಿದೇವ ಅಂತ ಕರೀತಾರೆ. ಶನಿದೇವ ಸ್ವಭಾವತಃ ಸ್ಥಿರ ಮನಸ್ಸಿನವನು, ಶಿವನ ಉತ್ಕಟ ಭಕ್ತ ಅಂತ ಕೂಡ ಹೇಳಲಾಗುತ್ತೆ. ಸತ್ಯ ಧರ್ಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಾತ ಅಂತ ಗುರುತಿಸಿಕೊಂಡಿದ್ದಾನೆ. ಈತ ಯಾರ ಕುಂಡಲಿಯಲ್ಲಿ ಶನಿಯು ದೋಷಿತನಾಗಿರ್ತಾನೋ ಅವರಿಗೆ ನಕಾರಾತ್ಮಕ ಫಲಗಳು ದೊರೆಯುತ್ತೆ, ಕಷ್ಟ ಕಾರ್ಪಣ್ಯಗಳು ಅಡಚಣೆಗಳು ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಈತ ಕಠೋರ ಮನಸ್ಸಿನ ಸ್ವಭಾವದ ವ್ಯಕ್ತಿ ಆಗಿರ್ತಾನೆ ಅಂತ ಹೇಳಲಾಗುತ್ತದೆ. ಈ ಕಠೋರ ಸ್ಥಿತಿಗೆ ಆತನ ಹಿನ್ನೆಲೆಯಲ್ಲಿ ಅಂಟಿಕೊಂಡಿರುವಂಥ ಕಥೆಗಳು ಕೂಡ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ. ಈತ ಚಿಕ್ಕ ವಯಸ್ಸಿನಲ್ಲಿ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾದಂಥ ವ್ಯಕ್ತಿ ಅಂತ ಹೇಳಲಾಗುತ್ತದೆ. ಈತ ಅನೇಕ ಸವಾಲುಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಈತ ಧರ್ಮನಿಷ್ಠ ಅನ್ನೋದು ಕೂಡ ಅಷ್ಟೇ ಸತ್ಯ. ಧರ್ಮದ ಎಲ್ಲೆಯನ್ನು ಮೀರಿ ಯಾವ ಕೆಲಸವನ್ನೂ ಕೂಡ ಮಾಡದಂತಹ ಅತ್ಯಂತ ಧರ್ಮಿಷ್ಠರಲ್ಲಿ ಶನಿ ಕೂಡ ಒಬ್ಬ ಅಂತ ಹೇಳಲಾಗುತ್ತೆ. ಆತನ ಜೀವನದಲ್ಲಿ ಅನುಭವಿಸಿದಂಥ ಕಷ್ಟ ಕಾರ್ಪಣ್ಯಗಳಲ್ಲಿಯೂ ಕೂಡ ಆತ ಧರ್ಮನಿಷ್ಠ ಆಗಿರ್ತಾನೆ ಅನ್ನೋದು ಕೂಡ ಗುರುತಿಸುವಂತ ಸಂಗತಿ. ಈತ ಮಲತಾಯಿಯ ಧೋರಣೆಗೆ ಒಳಗಾದ ಅಂತ ಕೂಡ ಹೇಳಲಾಗುತ್ತೆ. ಶನಿಗೆ ಮಲತಾಯಿಯಿಂದ ಅತ್ಯಂತ ಕಠೋರವಾದಂತಹ ಸವಾಲುಗಳು ಎದುರಾದವು ಅಂತ ಹೇಳಲಾಗುತ್ತದೆ. ತಾಯಿಯ ಕುರಿತು ಮಲತಾಯಿಗೆ ಇದ್ದಂಥ ಧೋರಣೆಯನ್ನು ನೋಡೋದಕ್ಕೆ ಸಾಧ್ಯವಾಗದಂಥ ಶನಿ ಆಕೆಯನ್ನು ತುಳಿದು ಬಿಡ್ತಾನೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಮಲತಾಯಿ ಆತನಿಗೆ ಕೊಟ್ಟಂಥ ಶಾಪದ ಪ್ರತೀಕವಾಗಿ ಶನಿ ಒಂದು ಕಾಲನ್ನ ಕುಂಟಿತಾನೆ ಅಂತ ಕೂಡ ಹೇಳಲಾಗುತ್ತದೆ. ಕಾಗೆ ಈತನ ವಾಹನ ಅಂತ ಹೇಳಲಾಗುತ್ತೆ. ಮಲತಾಯಿಯ ಶಾಪದಿಂದಾಗಿ ಶನಿಯ ಚಲನೆ ಕುಂಠಿತವಾಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ನವಗ್ರಹಗಳಲ್ಲಿ ಶನಿಯ ಚಲನೆ ಅತ್ಯಂತ ಕಡಿಮೆ ಇದೆ ಅಂತ ಕೂಡ ಇದರಿಂದ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಈ ಕಾರಣದಿಂದಾಗಿ ಗ್ರಹಗಳಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಯಾವುದು ಅಂದ್ರೆ ಅದು ಶನಿ ಗ್ರಹ ಆಗಿರುತ್ತೆ. ಶನಿಯು ಛಾಯಾದೇವಿಯ ಗರ್ಭದಲ್ಲಿದ್ದಾಗ ಛಾಯಾದೇವಿ ಸೂರ್ಯನ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಹಾಗಾಗಿ ಸೂರ್ಯನ ಅತ್ಯಂತವಾದಂಥ ತಾಪಮಾನದಿಂದ ಗರ್ಭದಲ್ಲಿರುವಂಥ ಶನಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅಂದಿನಿಂದ ಶನಿಯ ಬಣ್ಣ ಕಪ್ಪಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಶನಿದೇವ ಮನುಷ್ಯರಿಗಿಂತ ಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿದವ. ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲಿ ನಿಪುಣನೀತ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಮತ್ತು ಸರಿದಾರಿಯಲ್ಲಿ ಹೋಗುವವರಿಗೆ ವರದಾನವನ್ನು ನೀಡುವಂತಹ ದಯಾಳು ಶನಿ ಅಂತ ಹೇಳಲಾಗುತ್ತೆ. ಶನಿಯು ಕಪ್ಪು ಬಣ್ಣದಿಂದ ಜನಿಸಿದ್ದರಿಂದ ಸೂರ್ಯದೇವನಿಂದ ಈತ ಅವಮಾನಕ್ಕೆ ಒಳಗಾಗ್ತಾನೆ ಮತ್ತು ತನ್ನ ತಂದೆಯ ನಿರಾಕರಣೆಯನ್ನು ಕೂಡ ಶನಿ ಅನುಭವಿಸಬೇಕಾಗುತ್ತೆ ಅಂತ ಹೇಳಲಾಗುತ್ತದೆ. ತದನಂತರದಲ್ಲಿ ಛಾಯಾದೇವಿಯ ತಿಳುವಳಿಕೆಯ ಮಾತುಗಳಿಂದ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡಂತ ಸೂರ್ಯದೇವ ಆತನನ್ನ ತನ್ನ ಮಗನಾಗಿ ಒಪ್ಪಿಕೊಳ್ತಾನೆ ಅಂತ ಕೂಡ ಹೇಳಲಾಗುತ್ತೆ. ಶನಿಯ ತಾಯಿಯಾದಂಥ ಛಾಯಾದೇವಿ ಕೂಡ ಶಿವನ ಪರಮ ಭಕ್ತೆಯಾಗಿದ್ದು ಗರ್ಭದಲ್ಲಿರುವಂಥ ಶನಿಗೆ ಶಿವನ ಭಕ್ತಿ ಒಲಿಯೋದಕ್ಕೆ ಕಾರಣ ಛಾಯಾದೇವಿಯ ಪಾವಿತ್ರತೆಯ ಭಕ್ತಿ ಅಂತ ಕೂಡ ಹೇಳಲಾಗುತ್ತದೆ. ಆಕೆ ಅನೇಕ ಮಂತ್ರ ಪಠನೆಗಳನ್ನು ಮಾಡೋದ್ರ ಮೂಲಕ ಶಿವನನ್ನು ಒಲಿಸಿಕೊಂಡಿದ್ಲು ಅಂತ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಆಕೆಯ ಸ್ವಭಾವದ ರೀತಿಯಲ್ಲೇ ಶನಿಯು ಕೂಡ ಶಿವನ ಭಕ್ತನಾಗ್ತಾನೆ ಅಂತ ಹೇಳಲಾಗುತ್ತೆ. ಸೂರ್ಯದೇವ ಮತ್ತು ಶನಿಯ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕುವಲ್ಲಿ ಹನುಮಂತನ ಪಾತ್ರ ಕೂಡ ಇದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಹನುಮಂತ ಮತ್ತು ಶನಿ ಆತ್ಮೀಯ ಸ್ನೇಹಿತರಾಗಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಶನಿದೇವ ನಮಗೆ ಕಷ್ಟಗಳನ್ನು ಒದಗಿಸುವಾತನಷ್ಟೇ ಅಲ್ಲದೆ ನಮ್ಮ ಧರ್ಮಪರತೆಯನ್ನು ಮೆಚ್ಚಿ ನಮ್ಮ ಜೀವನಕ್ಕೆ ಅತ್ಯಮೂಲ್ಯ ವರದಾನ ನೀಡುವಂಥ ದೈವವಾಗಿದ್ದಾನೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.